ಜೈ ಹಿಂದ್ ಸ್ನೇಹಿತರೆ, ಮುಂಬರುವ ಎಲ್ಲ ಪರೀಕ್ಷೆಗಳಿಗೆ ವಿಶೇಷವಾಗಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಒಂದು ಸ್ಪೆಷಲ್ ಸೆಷನ್ ತಗೊಂಡು ಬಂದಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ಮೇ ತಿಂಗಳ 100 ಸಂಪೂರ್ಣ ಪ್ರಶ್ನೋತ್ತರಗಳನ್ನು ನೀಡಲಾಗುತ್ತೆ. ತುಂಬಾ ಸರಿ ಕೇಳಿದ್ರಿ ಮೇ ತಿಂಗಳ ಕಂಪ್ಲೀಟ್ ಸೆಷನ್ ಕೊಡಿ ಅಂತೇಳಿ. ಸೊ ಇವತ್ತಿನ ವಿಡಿಯೋದಲ್ಲಿ ಮೇ ತಿಂಗಳ 100 ಪ್ರಶ್ನೆಗಳನ್ನ ನೋಡ್ತೀವಿ. ಸೊ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ, ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ರಾಜ್ಯದಾದ್ಯಂತ ಕಾರ್ಮಿಕರು ಮತ್ತು ಉದ್ಯೋಗದಾತರನ್ನ ಸಂಪರ್ಕಿಸಲು ಶ್ರಮ ಮಿತ್ರ ಎನ್ನುವಂತಹ ಉಚಿತ ಡಿಜಿಟಲ್ ಉದ್ಯೋಗ ಮೊಬೈಲ್ ಅಪ್ಲಿಕೇಶನ್, ಮೊಬೈಲ್ ಆಪ್ ನೇಮ್ ಏನು? ಶ್ರಮ ಮಿತ್ರ. ಸೊ ಈ ಆಪ್ ಅನ್ನ ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಹರಿಯಾಣ ರಾಜ್ಯ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ ಈ ರೀತಿ ಕೂಡ ಕೇಳಬಹುದು: ಹರಿಯಾಣ ರಾಜ್ಯ ಪ್ರಾರಂಭಿಸಿದ ಮೊಬೈಲ್ ಆಪ್ ಶ್ರಮ ಮಿತ್ರ ಯಾವ ಉದ್ದೇಶದಿಂದ ಪ್ರಾರಂಭಿಸಿದಂಥ ಆ್ಯಪ್ ಆಗಿದೆ ಅಂತ ಕೇಳಿದ್ರೆ, ರಾಜ್ಯಾದ್ಯಂತ ಕಾರ್ಮಿಕರು ಮತ್ತು ಉದ್ಯೋಗದಾತರನ್ನ ಸಂಪರ್ಕ ಮಾಡೋದಕ್ಕೆ ಈ ಮೊಬೈಲ್ ಆ್ಯಪ್ ಅನ್ನು ಲಾಂಚ್ ಮಾಡಿತು ಹರಿಯಾಣ ಗೌರ್ಮೆಂಟ್. ಆ್ಯಪ್ ಹೆಸರು ಶ್ರಮ ಮಿತ್ರ. ಮೇ 2026ರಲ್ಲಿ ಕೋಸ್ಟಾರಿಕಾ ದೇಶದ 2ನೇ ಮಹಿಳಾ ರಾಷ್ಟ್ರಪತಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು ಯಾರು? ಸರಿ ಉತ್ತರ ಲೌರಾ ಫರ್ನಾಂಡಿಸ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇವರು ಕೋಸ್ಟಾರಿಕಾ ದೇಶದ 2ನೇ ಮಹಿಳಾ ರಾಷ್ಟ್ರಪತಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಮೇ 2026ರಲ್ಲಿ ಭಾರತದ ಮೊದಲ ಕಾರ್ಯನಿರ್ವಹಣೆಯ PM ಮಿತ್ರ ಪಾರ್ಕ್, ಇದನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯಾವ ಸ್ಥಳದಲ್ಲಿ ಉದ್ಘಾಟನೆ ಮಾಡಿದ್ರು? ಸರಿಯಾದ ಉತ್ತರ ವಾರಂಗಲ್. ತೆಲಂಗಾಣ ರಾಜ್ಯದ ವಾರಂಗಲ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತದ ಮೊದಲ ಕಾರ್ಯನಿರ್ವಹಣೆಯ PM ಮಿತ್ರ ಪಾರ್ಕ್ ಅನ್ನ ಉದ್ಘಾಟನೆ ಮಾಡಿದ್ರು. ಏನಿದು PM ಮಿತ್ರ ಪಾರ್ಕ್ ಅಂತ ಕೇಳಿದ್ರೆ, ಇದೊಂದು ಟೆಕ್ಸ್ಟೈಲ್ ಉದ್ದಿಮೆ ಆಗಿದೆ. ಇದೊಂದು ಬಟ್ಟೆಗೆ ಸಂಬಂಧಪಟ್ಟಂತಹ ಉದ್ಯಮ ಆಗಿದೆ. T20 ಕ್ರಿಕೆಟ್ ಇತಿಹಾಸದಲ್ಲಿ ಅತಿ ಕಡಿಮೆ ಚೆಂಡುಗಳಲ್ಲಿ, ಅಂದ್ರೆ 100 ಸಿಕ್ಸರ್ಗಳನ್ನ, 514 ಬಾಲ್ಗಳಲ್ಲಿಯೇ 100 ಸಿಕ್ಸರ್ಗಳನ್ನ ಬಾರಿಸಿದ ವಿಶ್ವ ದಾಖಲೆ ಯಾರು ನಿರ್ಮಿಸಿದ್ದಾರೆ? ಸರಿ ಉತ್ತರ ಆಪ್ಷನ್ ಬಿ ವೈಭವ್ ಸೂರ್ಯವಂಶಿ. ಲಾ ಲೀಗ್ 2025-26 ಫುಟ್ಬಾಲ್ ಟೂರ್ನಮೆಂಟ್ ಪ್ರಶಸ್ತಿಯನ್ನು ಯಾವ ತಂಡ ಗೆದ್ದಿದೆ? ಸರಿಯಾದ ಉತ್ತರ ಬಾರ್ಸಿಲೋನಾ ಫುಟ್ಬಾಲ್ ಕ್ಲಬ್, FC. ಬಾರ್ಸಿಲೋನಾ ಫುಟ್ಬಾಲ್ ಕ್ಲಬ್ ರಿಯಲ್ ಮ್ಯಾಡ್ರಿಡ್ ವಿರುದ್ಧ ಫೈನಲ್ಸ್ ಅಲ್ಲಿ ರಿಯಲ್ ಮ್ಯಾಡ್ರಿಡ್ ಅನ್ನ ಸೋಲಿಸುತ್ತೆ 2-0 ಗೋಲ್ ಅಂತರದಿಂದ. 2-0 ಗೋಲ್ ಅಂತರದಿಂದ ರಿಯಲ್ ಮ್ಯಾಡ್ರಿಡ್ ಅನ್ನು ಸೋಲಿಸಿತು. ಯಾವುದಿದು? ಫುಟ್ಬಾಲ್ ಲೀಗ್, ಲಾ ಲೀಗ್ 2025-26. ಮೇ 2026ರಲ್ಲಿ ಕೇರಳ ರಾಜ್ಯದ ಹೊಸ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದವರು ಯಾರು? ಸರಿ ಉತ್ತರ VD ಸತೀಶನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮೇ 2026ರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯಾವ ಸ್ಥಳದಲ್ಲಿ ಕಮಲ ಆಕಾರದ ಬೃಹತ್ ಧ್ಯಾನ ಮಂದಿರವನ್ನ ಉದ್ಘಾಟನೆ ಮಾಡಿದ್ರು? ಸರಿ ಉತ್ತರ ಆರ್ಟ್ ಆಫ್ ಲಿವಿಂಗ್ ನಲ್ಲಿ. ಎಲ್ಲಿದೆ ಇದು? ಬೆಂಗಳೂರಿದೆ. ಆರ್ಟ್ ಆಫ್ ಲಿವಿಂಗ್ ಇಂಟರ್ನ್ಯಾಷನಲ್ ಸೆಂಟರ್, ಬೆಂಗಳೂರು. ಇಲ್ಲಿ ನರೇಂದ್ರ ಮೋದಿ ಅವರು ಬೃಹತ್ ಧ್ಯಾನ ಮಂದಿರವನ್ನ ಉದ್ಘಾಟನೆ ಮಾಡಿದ್ರು. ಬೃಹತ್ ಧ್ಯಾನ ಮಂದಿರ ಯಾವ ಸಂದರ್ಭದಲ್ಲಿ ಕೇಳಿದ್ರೆ, ರವಿಶಂಕರ್ ಗುರೂಜಿಯವರ 70ನೇ ಜನ್ಮದಿನದ ಸಂದರ್ಭದಲ್ಲಿ. ರವಿಶಂಕರ್ ಗುರೂಜಿಯವರ 70ನೇ ಜನ್ಮದಿನದ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆರ್ಟ್ ಆಫ್ ಲಿವಿಂಗ್ ಇಂಟರ್ನ್ಯಾಷನಲ್ ಸೆಂಟರ್ನಲ್ಲಿ ಧ್ಯಾನ ಮಂದಿರ, ಬೃಹತ್ ಧ್ಯಾನ ಮಂದಿರವನ್ನು ಉದ್ಘಾಟನೆ ಮಾಡಿದ್ರು. ಮೇ 2026ರಲ್ಲಿ ಕ್ವಾಂಟಮ್ ಟೆಕ್ನಾಲಜಿ ಮತ್ತು ಹೆಲ್ತ್ ಇನ್ನೋವೇಷನ್ ನಲ್ಲಿ ಸಹಕಾರಕ್ಕಾಗಿ ಭಾರತ ಯಾವ ದೇಶದೊಂದಿಗೆ ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಿದೆ? ಸರಿಯಾದ ಉತ್ತರ ಜಪಾನ್ ದೇಶದೊಂದಿಗೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಜಪಾನ್ನೊಂದಿಗೆ. ಇದು ಟೋಕಿಯೋ, ಜಪಾನ್ ಬಗ್ಗೆ ಹೇಳಿದ್ರೆ ಜಪಾನ್ನ ರಾಜಧಾನಿ ಟೋಕಿಯೋ. ಮತ್ತು ಜಪಾನ್ನ ಕರೆನ್ಸಿ ಯೆನ್. ವಿಶ್ವ ಅಥ್ಲೆಟಿಕ್ ದಿನ 2026, ವರ್ಲ್ಡ್ ಅಥ್ಲೆಟಿಕ್ ಡೇ 2026
ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಮೇ 7. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಸೊ 2026ರ ಥೀಮ್ ಏನಾಗಿತ್ತು ಕೇಳಿದ್ರೆ ಸ್ಪೋರ್ಟ್ಸ್ ಫಾರ್ ಆಲ್. ಸ್ಪೋರ್ಟ್ಸ್ ಫಾರ್ ಆಲ್. ಮೇ 2026ರಲ್ಲಿ ಹಂಗೇರಿ ದೇಶದ ನೂತನ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದವರು ಯಾರು? ಸರಿ ಉತ್ತರ ಪೀಟರ್ ಮಗ್ಯಾರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹಂಗೇರಿ ಬಗ್ಗೆ ಹೇಳೋದಾದ್ರೆ ಹಂಗೇರಿಯ ರಾಜಧಾನಿ ಬುಡಾಪೆಸ್ಟ್ ಮತ್ತು ಹಂಗೇರಿ ದೇಶದ ಕರೆನ್ಸಿ ಹಂಗೇರಿಯನ್ ಫೋರಿಂಟ್. ಹಂಗೇರಿಯನ್ ಫೋರಿಂಟ್. ಮೇ 2026ರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಯಾವ ದೇಶದ ಅತ್ಯುನ್ನತ ನಾಗರಿಕ ಪುರಸ್ಕಾರ ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ರಾಯಲ್ ನಾರ್ವೇಜಿಯನ್ ಆರ್ಡರ್ ಆಫ್ ಮೆರಿಟ್ ಈ ಪ್ರಶಸ್ತಿ ನೀಡಲಾಗಿದೆ? ಹೆಸರಲ್ಲೇ ಇದೆ ನಾರ್ವೇಜಿಯನ್. ಸೊ ನಾರ್ವೆ ದೇಶದ ಅತ್ಯುನ್ನತ ನಾಗರಿಕ ಪುರಸ್ಕಾರ ಇದು. ಮೊದಲ ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಒಕ್ಕೂಟ IBCA ಶೃಂಗಸಭೆಯನ್ನು ಯಾವ ಭಾರತೀಯ ನಗರ ಆಯೋಜನೆ ಮಾಡ್ತಾ ಇದೆ? ಸರಿ ಉತ್ತರ ದೆಹಲಿ. ಸೊ 2026ನ IBCA ಸಮ್ಮೇಳನದ ಶೃಂಗಸಭೆಯ ಥೀಮ್ ಏನು ಕೇಳಿದ್ರೆ ಥೀಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೇವ್ ಬಿಗ್ ಕ್ಯಾಟ್ಸ್, ಸೇವ್ ಹ್ಯುಮ್ಯಾನಿಟಿ, ಸೇವ್ ಇಕೋಸಿಸ್ಟಮ್. ಸೇವ್ ಬಿಗ್ ಕ್ಯಾಟ್ಸ್, ಸೇವ್ ಹ್ಯುಮ್ಯಾನಿಟಿ, ಸೇವ್ ಇಕೋಸಿಸ್ಟಮ್. It is the theme of 2026. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯಲ್ಲಿ ಬ್ರಿಕ್ಸ್ ಕೃಷಿ ಮಂತ್ರಿಗಳ ಸಭೆ ಜೂನ್ 2026ರಲ್ಲಿ ಯಾವ ನಗರದಲ್ಲಿ ನಡೆಯಲಿದೆ? ಸರಿಯಾದ ಉತ್ತರ ಇಂದೋರ್, ಮಧ್ಯಪ್ರದೇಶದ ಇಂದೋರ್ನಲ್ಲಿ. ವಿಶ್ವ ಆಮೆ ದಿನ ವರ್ಲ್ಡ್ ಟರ್ಟಲ್ ಡೇ 2026 ಯಾವಾಗ ಆಚರಿಸಲಾಯಿತು? ವಿಶ್ವ ಆಮೆ ದಿನವನ್ನು ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಮೇ 23. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 2026 ವರ್ಲ್ಡ್ ಟರ್ಟಲ್ ಡೇನ ಥೀಮ್ ಏನು ಕೇಳಿದ್ರೆ ಟರ್ಟಲ್ ಪ್ರೊಟೆಕ್ಟರ್ ಪ್ಲೆಡ್ಸ್ ಅಂತೇಳಿ. ಟರ್ಟಲ್ ಪ್ರೊಟೆಕ್ಟರ್ ಪ್ಲೆಡ್ಸ್. ರಾಜ್ಯಸಭೆಯ ಅರ್ಜಿ ಸಮಿತಿಯ ಹೊಸ ಅಧ್ಯಕ್ಷರನ್ನಾಗಿ ಯಾರನ್ನ ನೇಮಿಸಲಾಗಿದೆ? ಸರಿ ಉತ್ತರ ರಾಘವ್ ಛಡ್ಡಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದ ಮೊದಲ AI ಮತ್ತು ಡಿಜಿಟಲ್ ಚಾಲಿತ ಫೈಜಿಟಲ್ ಬ್ಯಾಂಕ್ ಶಾಖೆಯನ್ನು ಯಾವ ನಗರದಲ್ಲಿ ಪ್ರಾರಂಭಿಸಲಾಗಿದೆ? ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಇದು ಭಾರತದ ಮೊದಲ AI ಮತ್ತು ಡಿಜಿಟಲ್ ಚಾಲಿತ ಫೈಜಿಟಲ್ ಎನ್ನುವಂತಹ ಬ್ಯಾಂಕ್ ಶಾಖೆ. ಸೊ ದ ರೈಟ್ ಆನ್ಸರ್ ಈಸ್ ಗೌಹಾಟಿ. ಅಸ್ಸಾಂನ ಗುವಾಹಟಿಯಲ್ಲಿ ಇದನ್ನು ಸ್ಥಾಪಿಸಲಾಗಿದೆ, ಪ್ರಾರಂಭಿಸಲಾಗಿದೆ. ಮೇ 2026ರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಇಟಲಿಯ ರೋಮ್ನಲ್ಲಿರುವ ಯಾವ ವಿಶ್ವಸಂಸ್ಥೆಯ ಅತ್ಯುನ್ನತ ಗೌರವವಾದ ಅಗ್ರಿಕೋಲಾ ಪದಕವನ್ನು ನೀಡಲಾಗಿದೆ? ಸೊ ವಿಶ್ವಸಂಸ್ಥೆಯ ಯಾವ ಅಂಗಸಂಸ್ಥೆ ಇದನ್ನು ನೀಡಿದ್ದು ಅಂತ ಪ್ರಶ್ನೆ. ರೈಟ್ ಆನ್ಸರ್ ಇಸ್ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್, ಆಹಾರ ಮತ್ತು ಕೃಷಿ ಸಂಸ್ಥೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಪ್ರಶಸ್ತಿ ಯಾವುದು? ಅಗ್ರಿಕೋಲಾ ಎನ್ನುವಂಥ ಪದಕ. ಸ್ವಸಹಾಯ ಗುಂಪುಗಳೊಂದಿಗೆ ಸಂಬಂಧಿಸಿದ ಮಹಿಳೆಯರನ್ನು ಸಬಲೀಕರಣಗೊಳಿಸಲು ಶಿ ಮಾರ್ಟ್ಸ್ ಉಪಕ್ರಮಕ್ಕಾಗಿ ರಾಷ್ಟ್ರವ್ಯಾಪಿ ಮಾರ್ಗಸೂಚಿಯನ್ನು ಯಾವ ಕೇಂದ್ರ ಸಚಿವಾಲಯ ಪ್ರಾರಂಭಿಸಿದೆ? ಹೆಸರೇನು? ಶಿ ಮಾರ್ಟ್ಸ್ ಅಂತೇಳಿ. ಸೊ ದ ರೈಟ್ ಆನ್ಸರ್ ಈಸ್ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ. ಮೇ 2026ರಲ್ಲಿ ಏಷ್ಯನ್ ಉತ್ಪಾದಕ ಸಂಸ್ಥೆ APO ಇದರ ಆಡಳಿತ ಮಂಡಳಿಯ 68ನೇ ಅಧಿವೇಶನವನ್ನು ಭಾರತದಲ್ಲಿ ಯಾವ ನಗರದಲ್ಲಿ ಆಯೋಜನೆ ಮಾಡಲಾಗಿತ್ತು? ಸೊ ದ ರೈಟ್ ಆನ್ಸರ್ ಈಸ್ ನವದೆಹಲಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇನ್ನು APO ಬಗ್ಗೆ ಹೇಳೋದಾದರೆ, ಏಷ್ಯನ್ ಉತ್ಪಾದಕತಾ ಸಂಸ್ಥೆ ಬಗ್ಗೆ ಹೇಳೋದಾದರೆ, ಇದು 11 ಮೇ 1961ರಲ್ಲಿ ಸ್ಥಾಪನೆ ಆಯಿತು. ಇದರ ಹೆಡ್ ಕ್ವಾರ್ಟರ್ ಇರೋದು ಟೋಕಿಯೋದಲ್ಲಿ, ಜಪಾನ್ನ ಟೋಕಿಯೋದಲ್ಲಿ ಇದರ ಕೇಂದ್ರ ಕಚೇರಿ ಇರುವಂಥದ್ದು.
ಭಾರತದ ಮೊದಲ ಮೀಸಲಾದ ಕ್ಯಾಬಿನೆಟ್ ಮಟ್ಟದ ಕೃತಕ ಬುದ್ಧಿಮತ್ತೆ AI ಪೋರ್ಟ್ಫೋಲಿಯೋ ಇದನ್ನು ಯಾವ ರಾಜ್ಯ ಸರ್ಕಾರ ಭಾರತದ ಮೊದಲ ಮೀಸಲಾದ ಕ್ಯಾಬಿನೆಟ್ ಮಟ್ಟದ ಕೃತಕ ಬುದ್ಧಿಮತ್ತೆ ಪೋರ್ಟ್ಫೋಲಿಯೋವನ್ನು ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ ಅಂತೇಳಿ. ಸೊ ದ ರೈಟ್ ಆನ್ಸರ್ ಈಸ್ ಕೇರಳ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯುನೈಟೆಡ್ ನೇಷನ್ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ದ ಇಯರ್ ಅವಾರ್ಡ್ ವಿಜೇತರು ಯಾರು? ಸರಿ ಉತ್ತರ ಮೇಜರ್ ಅಭಿಲಾಷ್ ಬಾರಕ್. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಇಂಡಿಯನ್ ಸೂಪರ್ ಲೀಗ್ 2026 ವಿಜೇತರು ಯಾರು? ಸರಿಯಾದ ಉತ್ತರ ಈಸ್ಟ್ ಬೆಂಗಾಲ್ ಫುಟ್ಬಾಲ್ ಕ್ಲಬ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇವರು ಇಂಟರ್ ಕಾಶಿ FC ಫುಟ್ಬಾಲ್ ಕ್ಲಬ್ ಅನ್ನ ಸೋಲಿಸಿ ಈಸ್ಟ್ ಬೆಂಗಾಲ್ ಫುಟ್ಬಾಲ್ ಕ್ಲಬ್ ಇದೆಯಲ್ಲ, ಇದು ಇಂಡಿಯನ್ ಸೂಪರ್ ಲೀಗ್ 2026 ಅನ್ನ ಗೆದ್ಕೊಳ್ತು. ಅಂತಾರಾಷ್ಟ್ರೀಯ ಕಾರ್ಮಿಕ ದಿವಸ 2026 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಮೇ 1. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಜನ ಸುವಿಧಾ ಕೇಂದ್ರ ಎಲ್ಲಿ ಉದ್ಘಾಟಿಸಲಾಯಿತು? ಸರಿಯಾದ ಉತ್ತರ ಜನ ಸುವಿಧಾ ಕೇಂದ್ರ ಬಸ್ತರ್, ಛತ್ತೀಸ್ಗಢದ ಬಸ್ತರ್ನಲ್ಲಿ. ಉದ್ಘಾಟಿಸಿದ್ಯಾರು? ಅಮಿತ್ ಶಾ. ಏಷ್ಯನ್ weight ಲಿಫ್ಟಿಂಗ್ ಚಾಂಪಿಯನ್ಶಿಪ್ 2026ರಲ್ಲಿ ಭಾರತದ ಪದಕಗಳ ಸಂಖ್ಯೆ ಎಷ್ಟು? ಸರಿ ಉತ್ತರ ಭಾರತ ಒಟ್ಟು 10 ಪದಕಗಳನ್ನು ಗೆದ್ಕೊಳ್ತು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 10 ಪದಕ. ಸೊ ಈ ಏಷ್ಯನ್ weight ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಇದೆಯಲ್ಲ, ಎಲ್ಲಿ ನಡೀತು ಕೇಳಿದ್ರೆ ಗುಜರಾತ್ನ ಗಾಂಧಿನಗರದಲ್ಲಿ. ನಡೆದಿದ್ದು. ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಇದರ ನೂತನ ಅಧ್ಯಕ್ಷರು ಯಾರು? ಸರಿ ಉತ್ತರ ಹರಿವಂಶ ಚಾವ್ಲಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪರೇಷನ್ ಗ್ಲೋಬಲ್ ಹಂಟ್ ಪ್ರಾರಂಭಿಸಿದ ದೇಶ ಯಾವುದು? ಸರಿಯಾದ ಉತ್ತರ ಭಾರತ. ನೋಡಿ, ಇದು ಟರ್ಕಿಯಲ್ಲಿ ಸಿಲುಕಿರುವಂತಹ ಭಾರತೀಯನ ರಕ್ಷಣೆ ಮಾಡೋದಕ್ಕೆ ಆಪರೇಷನ್ ಗ್ಲೋಬಲ್ ಹಂಟ್ ಅನ್ನ ಇಂಡಿಯಾ ಪ್ರಾರಂಭಿಸಿತು. ಪಂಚಾಯತ್ ಅಡ್ವಾನ್ಸ್ಮೆಂಟ್ ಇಂಡೆಕ್ಸ್ ನಲ್ಲಿ ಮೊದಲ ಸ್ಥಾನದಲ್ಲಿರುವ ರಾಜ್ಯ ಯಾವುದು? ಸರಿಯಾದ ಉತ್ತರ ತ್ರಿಪುರಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 10ನೇ ನ್ಯಾಷನಲ್ ಪಬ್ಲಿಕ್ ಹೆಲ್ತ್ ಸಮಿಟ್ 2026 ಎಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ಚಂಡೀಗಢ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಪ್ರತಿಷ್ಠಿತ ವೈಟ್ಲಿ ಪುರಸ್ಕಾರ ಇದನ್ನ ಗ್ರೀನ್ ಆಸ್ಕರ್ ಅಂತ ಕರೀತಾರೆ. ನೋಟ್ ಮಾಡ್ಕೊಳ್ಳಿ, ಗ್ರೀನ್ ಆಸ್ಕರ್. ಯಾವ ಪ್ರಶಸ್ತಿಯನ್ನ ಗ್ರೀನ್ ಆಸ್ಕರ್ ಅಂತ ಕರೀತಾರೆ ಕೇಳಿದ್ರೆ ವೈಟ್ಲಿ ಅವಾರ್ಡ್, ವೈಟ್ಲಿ ಪುರಸ್ಕಾರ. ಸೊ 2026ರ ವೈಟ್ಲಿ ಪುರಸ್ಕಾರದ ವಿಜೇತರು ಯಾರು ಕೇಳಿದ್ರೆ ಸರಿಯಾದ ಉತ್ತರ ಎ ಮತ್ತು ಬಿ ಇಬ್ಬರು, ಪರ್ವೀನ್ ಶೇಖ್ ಮತ್ತು ಮಾರ್ಕಾ ಸುಬಾ. ಭಾರತದ ನೂತನ ಕಂಟ್ರೋಲರ್ ಜನರಲ್ ಆಫ್ ಡಿಫೆನ್ಸ್ ಅಕೌಂಟ್ಸ್ ಆಗಿ ಆಯ್ಕೆಯಾದವರು ಯಾರು? ಸರಿ ಉತ್ತರ ಅನುಗ್ರಹ ನಾರಾಯಣ ದಾಸ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಯಾವ ರಾಜ್ಯ ಸರ್ಕಾರವು ಖೌರೆಲ್ ಮೊಬೈಲ್ ಆಪ್ ಅನ್ನ ಲಾಂಚ್ ಮಾಡಿತು? ಖೌರೆಲ್ ಎನ್ನುವಂತಹ ಮೊಬೈಲ್ ಆಪ್. ಸೊ ದ ರೈಟ್ ಆನ್ಸರ್ ಇಸ್ ಮಿಜೋರಾಂ ರಾಜ್ಯ ಸರ್ಕಾರ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಏನಿದು ಖೌರೆಲ್ ಎನ್ನುವಂತಹ ಆಪ್ ಕೇಳಿದ್ರೆ ಭೂಕಂಪನದ ಸಂದರ್ಭದಲ್ಲಿ ಸೂಚನೆ ನೀಡುವಂತ ಒಂದು ಆಪ್ ಇದು. 3ನೇ ಭಾರತ ನಾರ್ಡಿಕ್ ಶಿಖರ ಸಮ್ಮೇಳನ ಎಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ಡೆನ್ಮಾರ್ಕ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಪ್ರಸಾರ ಭಾರತೀಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಪ್ರಸೂನ್ ಜೋಶಿ. ಆಪ್ಷನ್ ಇಸ್ ದ ರೈಟ್ ಆನ್ಸರ್, ಪ್ರಸೂನ್ ಜೋಶಿ. ಸೊ ಪ್ರಸಾರ ಭಾರತೀಯ ಸಿಇಒ ಯಾರು ಹಾಗಾದ್ರೆ ಕೇಳಿದ್ರೆ ಗೌರವ್ ದ್ವಿವೇದಿ. ಗೌರವ್ ದ್ವಿವೇದಿ ಇದಾರಲ್ಲ, ಇವರು ಪ್ರಸಾರ ಭಾರತೀಯ ಸಿಇಒ. ಭಾರತದ ಮೊದಲ ಪೇಪರ್ಲೆಸ್ ನ್ಯಾಯಪಾಲಿಕ ವ್ಯವಸ್ಥೆ ಯಾವ ರಾಜ್ಯದಲ್ಲಿ ಬಂದಿದೆ? ರೈಟ್ ಆನ್ಸರ್ ಇಸ್ ಸಿಕ್ಕಿಂ ಹೈಕೋರ್ಟ್. ಸಿಕ್ಕಿಂ ಹೈಕೋರ್ಟ್ ಇದೆಯಲ್ಲ, ಭಾರತದ ಮೊದಲ ಪೇಪರ್ಲೆಸ್
ಜುಡಿಷಿಯರಿ ಸಿಸ್ಟಮ್ ಅಂತೇಳಿ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಘೋಷಣೆ ಮಾಡಿದರು. ಈ ಶ್ರಮ ಸಾಥಿ ಮೊಬೈಲ್ ಆ್ಯಪ್ ಲಾಂಚ್ ಮಾಡಿದ ರಾಜ್ಯ ಯಾವುದು? ಈ ಶ್ರಮ ಸಾಥಿ ಮೊಬೈಲ್ ಆ್ಯಪ್, ರೈಟ್ ಆನ್ಸರ್ ಇಸ್ ಛತ್ತೀಸ್ಗಢ. ಏನಿದು ಕೇಳಿದ್ರೆ ನಿರುದ್ಯೋಗಿಗಳಿಗೆ ಉದ್ಯೋಗದ ಮಾಹಿತಿಯನ್ನು ನೀಡುವಂಥದ್ದು, ಉದ್ಯೋಗ ಮಾಹಿತಿ ನೀಡುವಂಥದ್ದು. ಇಟಾಲಿಯನ್ ಓಪನ್ 2026 ಪುರುಷರ ಸಿಂಗಲ್ಸ್ ವಿಜೇತರು ಯಾರು? ರೈಟ್ ಆನ್ಸರ್ ಈಸ್ ಜೆನ್ನಿಕ್ ಸಿನ್ನರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಜೆನ್ನಿಕ್ ಸಿನ್ನರ್. ಹಾಗಾದ್ರೆ ಇಟಾಲಿಯನ್ ಓಪನ್ ಮಹಿಳಾ ಸಿಂಗಲ್ಸ್ ವಿಜೇತರು ಯಾರು ಕೇಳಿದ್ರೆ, ಮಹಿಳಾ ಸಿಂಗಲ್ಸ್ ವಿಜೇತರು ಯಾರು ಕೇಳಿದ್ರೆ ಮಾರ್ಚಾ ಕೆಸ್ಯೂಕಾ ಅಂತೇಳಿ. ಮಾರ್ಚಾ ಕೆಸ್ಯೂಕಾ. ಪಬ್ಲಿಕ್ ಅಕೌಂಟ್ಸ್ ಕಮಿಟಿ PAC ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸೊ ದ ರೈಟ್ ಆನ್ಸರ್ ಈಸ್ KC ವೇಣುಗೋಪಾಲ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮ್ಯಾಡ್ರಿಡ್ ಓಪನ್ 2026 ಇದರ ಪುರುಷರ ಸಿಂಗಲ್ಸ್ ವಿಜೇತರು ಯಾರು? ಸರಿ ಉತ್ತರ ಜೆನ್ನಿಕ್ ಸಿನ್ನರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಜೆನ್ನಿಕ್ ಸಿನ್ನರ್ ಅಲೆಕ್ಸಾಂಡರ್ ಜೆರೆವ್ ವಿರುದ್ಧ ಈ ಒಂದು ಪ್ರಶಸ್ತಿಯನ್ನು ಗೆದ್ಕೊಂಡ್ರು. ಸೊ ಇದರಲ್ಲಿ ಮಹಿಳಾ ವಿಜೇತರು ಯಾರು ಕೇಳಿದ್ರೆ ಮಾರ್ಟಾ ಕೆಸ್ಯೂಕಾ. UIDAI ಇದರ ನೂತನ CEO ಆಗಿ ಆಯ್ಕೆಯಾದವರು ಯಾರು? UIDAI ಇದರ ನೂತನ CEO ಆಗಿ ಆಯ್ಕೆಯಾದವರು ಯಾರು ಕೇಳಿದ್ರೆ ಸರಿ ಉತ್ತರ ಸೌರಭ್ ವಿಜಯ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ UIDAI ಆಧಾರ್ ಅಂತ ನಾವು ಇದನ್ನೇನು ಕರಿತೀವಲ್ಲ, ಆಧಾರ್ ಕಾರ್ಡ್. ಸೊ ಇದರ ಸ್ಥಾಪನೆ ಆಗಿದ್ದು ಈ ಸಂಸ್ಥೆದು 12 ಜುಲೈ 2016. ಇದರ ಹೆಡ್ ಕ್ವಾರ್ಟರ್ ನವದೆಹಲಿ. ಪ್ರಾಜೆಕ್ಟ್ ಫ್ರೀಡಮ್ ಲಾಂಚ್ ಮಾಡಿದ ದೇಶ ಯಾವುದು? ಸರಿಯಾದ ಉತ್ತರ USA, ಅಮೆರಿಕ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಏನಿದು ಪ್ರಾಜೆಕ್ಟ್ ಫ್ರೀಡಮ್ ಅಂತ ಕೇಳಿದ್ರೆ ಹಾರ್ಮುಜ್ ಜಲಸಂಧಿಯಲ್ಲಿ ಸಿಲುಕಿರುವ ಹಡಗುಗಳ ರಕ್ಷಣೆ ಮಾಡುವಂಥದ್ದು ಪ್ರಾಜೆಕ್ಟ್ ಫ್ರೀಡಮ್. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಇದರ ನೂತನ ಅಧ್ಯಕ್ಷರು ಯಾರು? ಸರಿ ಉತ್ತರ ರವಿ ಕೋಟಾ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. HAL. ನ್ಯಾಷನಲ್ ಟೆಕ್ನಾಲಜಿ ಡೇ 2026 ಯಾವಾಗ ಆಚರಿಸಲಾಯಿತು? ಸರಿ ಉತ್ತರ 11 ಮೇ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ 2026 ನ್ಯಾಷನಲ್ ಟೆಕ್ನಾಲಜಿ ಡೇನ ಥೀಮ್ ಏನಾಗಿದೆ ಕೇಳಿದ್ರೆ, ಥೀಮ್ ರೆಸ್ಪಾನ್ಸಿಬಲ್ ಇನ್ನೋವೇಷನ್ ಫಾರ್ ಇನ್ಕ್ಲೂಸಿವ್ ಗ್ರೋತ್. ರೆಸ್ಪಾನ್ಸಿಬಲ್ ಇನ್ನೋವೇಷನ್ ಫಾರ್ ಇನ್ಕ್ಲೂಸಿವ್ ಗ್ರೋತ್. ಯಾವ ಎರಡು ದೇಶಗಳ ನಡುವೆ ಬಾಲಿಕಥಾನ್ 2026 ಎನ್ನುವಂತಹ ಮಿಲಿಟರಿ ಅಭ್ಯಾಸ ನಡೆಯಿತು? ಸರಿಯಾದ ಉತ್ತರ USA ಮತ್ತು ಫಿಲಿಪೈನ್ಸ್. ಅಮೆರಿಕ ಮತ್ತು ಫಿಲಿಪೈನ್ಸ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕ್ರಿಸ್ಟಿಯಾನೋ ರೊನಾಲ್ಡೋ ನಂತರ ಬಿಲೇನಿಯರ್ ಆದ ಎರಡನೇ ಫುಟ್ಬಾಲ್ ಪ್ಲೇಯರ್ ಯಾರು? ಸರಿಯಾದ ಉತ್ತರ ಲಿಯೋನೆಲ್ ಮೆಸ್ಸಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕೆನಡಿಯನ್ ಗ್ರ್ಯಾಂಡ್ ಪ್ರಿಕ್ಸ್ 2026 ವಿಜೇತರು ಯಾರು? ಸರಿ ಉತ್ತರ ಕಿಮಿ ಆಟೋನೆಲ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ DK ಶಿವಕುಮಾರ್. ಪುದುಚೇರಿಯ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದವರು ಯಾರು? ಸರಿ ಉತ್ತರ ರಂಗಸ್ವಾಮಿ. ವಿಶೇಷತೆ ಏನು ಕೇಳಿದ್ರೆ ಸತತ 5ನೇ ಸಾರಿ ಇವರು CM ಆಗಿ ಆಯ್ಕೆಯಾದರು.
ಅಸ್ಸಾಂ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದವರು ಯಾರು? ಸರಿ ಉತ್ತರ ಹಿಮಂತ ಬಿಶ್ವ ಶರ್ಮಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಎರಡನೇ ಸಾರಿ ಸಿಎಂ ಆಗಿ ಆಯ್ಕೆಯಾಗಿದ್ದು. ಅನ್ನಪೂರ್ಣ ಭಂಡಾರ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿ ಉತ್ತರ ಪಶ್ಚಿಮ ಬಂಗಾಳ. ಏನಿದು ಅನ್ನಪೂರ್ಣ ಭಂಡಾರ ಯೋಜನೆ ಅಂತ ಕೇಳಿದ್ರೆ, ಮಹಿಳೆಯರಿಗೆ ಪ್ರತಿ ತಿಂಗಳು 3,000 ರು ಸಹಾಯಧನ ನೀಡುವಂತ ಯೋಜನೆ. ಸ್ನೇಹಿತರೆ, ಈ ಸೆಷನ್ ಅಲ್ಲಿ 50 ಪ್ರಶ್ನೆಗಳ ಒಂದು ಪಾರ್ಟ್ ಮಾಡಿದೀವಿ. ಈ ನೆಕ್ಸ್ಟ್ ಪಾರ್ಟ್ ಅಲ್ಲಿ ನಾವು 50 ಪ್ರಶ್ನೆಗಳ ಮೇ ತಿಂಗಳ ಪ್ರಮುಖ 50 ಪ್ರಶ್ನೆಗಳನ್ನು ನೋಡ್ತೀವಿ. ಪಶ್ಚಿಮ ಬಂಗಾಳ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ ಸುವೇಂದು ಅಧಿಕಾರಿ. ಸುವೇಂದು ಅಧಿಕಾರಿ ಅವರು ಬಿಜೆಪಿಯ ನಾಯಕರಾಗಿದ್ದು ಇವರು ಪಶ್ಚಿಮ ಬಂಗಾಳದ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದರು. ಇವರು ಈ ಬಿಜೆಪಿ ಪಕ್ಷ 2026ರ ಈ ಚುನಾವಣೆಯಲ್ಲಿ 294 ಸೀಟ್ಗಳಲ್ಲಿ 207 ವಿಧಾನಸಭಾ ಕ್ಷೇತ್ರಗಳನ್ನು ಗೆಲ್ಲುವುದರ ಮೂಲಕ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸರ್ಕಾರವನ್ನು ರಚನೆ ಮಾಡಿದೆ ಮತ್ತು ಇದರ ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರಿ ಅವರನ್ನ ಆಯ್ಕೆ ಮಾಡಿದೆ. ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿ 2026ರ ವಿಜೇತರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ ಆಂಗ್ ಶುವಾಂಗ್ ಮತ್ತು ಲಿನ್ ಕಿಂಗ್. ಆಂಗ್ ಶುವಾಂಗ್ ಮತ್ತು ಲಿನ್ ಕಿಂಗ್ ಇದಾರಲ್ಲ, ಇವರ ತೈವಾನ್ ಟ್ರಾವೆಲಾಗ್ ಎನ್ನುವಂತಹ ಕಾದಂಬರಿಗೆ, ನೋಟ್ ಮಾಡ್ಕೊಳ್ಳಿ, ತೈವಾನ್ ಟ್ರಾವೆಲಾಗ್ ಎನ್ನುವಂತಹ ನಾವೆಲ್, ಇದು ಕಾದಂಬರಿ. ತೈವಾನ್ ಟ್ರಾವೆಲಾಗ್ ಎನ್ನುವಂತಹ ಕಾದಂಬರಿಗೆ 2026ನೇ ಸಾಲಿನ ಇಂಟರ್ನ್ಯಾಷನಲ್ ಬೂಕರ್ ಅವಾರ್ಡ್ ಆಗಿದೆ. ಇದು ಚೀನಿ ದೇಶದ ಒಂದು ಕಾದಂಬರಿಯಾಗಿದೆ. ಈ ಇಬ್ಬರು ಬರಹಗಾರರು ಚೀನಾ ದೇಶದವರು. ಮತ್ತು ಇಂಟರ್ನ್ಯಾಷನಲ್ ಬೂಕರ್ ಅವಾರ್ಡ್ ಬಗ್ಗೆ ಹೇಳೋದಾದ್ರೆ, ಇಂಟರ್ನ್ಯಾಷನಲ್ ಬೂಕರ್ ಅವಾರ್ಡ್ ಒಟ್ಟು 53 ಲಕ್ಷ ರೂಪಾಯಿ ನಗದು ಬಹುಮಾನವನ್ನು ಒಳಗೊಂಡಿದೆ. ಲಕ್ಷ ರು ಬಹುಮಾನ. ಇನ್ನು 2025ರ ಇಂಟರ್ನ್ಯಾಷನಲ್ ಬೂಕರ್ ಅವಾರ್ಡ್ ಯಾರಿಗೆ ಸಿಕ್ತು ಕೇಳಿದ್ರೆ, ತುಂಬಾ ಸರಿ ಎಕ್ಸಾಮ್ ಅಲ್ಲಿ ಕೇಳಿರೋದು, ಕನ್ನಡತಿ ಬಾನು ಮುಷ್ತಾಕ್ ಅವರ ಹಾರ್ಟ್ ಲ್ಯಾಂಪ್ ಕೃತಿಗೆ ದೊರೆಯಿತು. ಹಾರ್ಟ್ ಲ್ಯಾಂಪ್ ಎನ್ನುವಂಥ ಕೃತಿಗೆ 2025ನೇ ಸಾಲಿನ ಇಂಟರ್ನ್ಯಾಷನಲ್ ಬೂಕರ್ ಅವಾರ್ಡ್ ಆಯಿತು. ಇದನ್ನ ಇಂಗ್ಲಿಷಿಗೆ ಟ್ರಾನ್ಸ್ಲೇಟ್ ಮಾಡಿದ ಯಾರು ಕೇಳಿದ್ರೆ, ದೀಪಾ ಬಸ್ತಿ ಅಂತೇಳಿ. ಭಾರತದ ನೂತನ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ CDS ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ NS ರಾಜಾ ಸುಬ್ರಮಣಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. NS ರಾಜಾ ಸುಬ್ರಮಣಿ ಅವರು ಜನರಲ್ ಅನಿಲ್ ಚೌಹಾಣ್ ಅವರ ನಂತರ ಭಾರತದ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಗಿ ಆಯ್ಕೆಯಾದರು. ಅಂತಾರಾಷ್ಟ್ರೀಯ ಫುಟ್ಬಾಲ್ ಡೇ, ಇಂಟರ್ನ್ಯಾಷನಲ್ ಫುಟ್ಬಾಲ್ ಡೇ 2026 ಅನ್ನು ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಮೇ 25. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 2026ರ ಥೀಮ್, ಇಂಟರ್ನ್ಯಾಷನಲ್ ಫುಟ್ಬಾಲ್ ಡೇನ ಥೀಮ್ ಏನಾಗಿತ್ತು ಕೇಳಿದ್ರೆ, 2026 ಥೀಮ್ ಏನಾಗಿತ್ತು ಕೇಳಿದ್ರೆ, ಬಿ ಆಕ್ಟಿವ್, ಪ್ಲೇ ಫಾರ್ ಹೆಲ್ತ್, ಪ್ಲೇ ಫಾರ್ ಜಾಯ್. ಬಿ ಆಕ್ಟಿವ್, ಪ್ಲೇ ಫಾರ್ ಹೆಲ್ತ್, ಪ್ಲೇ ಫಾರ್ ಜಾಯ್. ಇದು 2026ರ ಥೀಮ್ ಆಗಿತ್ತು. ಭಾರತ ಮತ್ತು ಶ್ರೀಲಂಕಾ ನಡುವಿನ ದ್ವಿಪಕ್ಷೀಯ ಯುದ್ಧಾಭ್ಯಾಸ INSLN ಡಿವೆಕ್ಸ್ ಎಲ್ಲಿ ನಡೆಯಿತು? ಸರಿಯಾದ ಉತ್ತರ ಇದು ಕೊಲಂಬೋದಲ್ಲಿ ನಡೆದಿರುವಂಥದ್ದು, ಶ್ರೀಲಂಕಾದ ಕೊಲಂಬೋದಲ್ಲಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದು ಭಾರತ ಮತ್ತು ಶ್ರೀಲಂಕಾದ ನೌಕಾ ಸೇನೆಗಳ ನಡುವೆ ನಡೆದಂತಹ ಯುದ್ಧಾಭ್ಯಾಸ. ಭಾರತ ಮತ್ತು ಯಾವ ದೇಶದ ನಡುವೆ ಸಿನ್ಬ್ಯಾಕ್ಸ್ 2 ಎನ್ನುವಂತಹ ಮಿಲಿಟರಿ ಅಭ್ಯಾಸ ನಡೆಯಿತು? ಸರಿ ಉತ್ತರ ಭಾರತ ಮತ್ತು ಕಾಂಬೋಡಿಯಾ ದೇಶದ ನಡುವೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಕೇಳಿದ್ರೆ, ಕಾಂಪೋಂಗ್ ಸ್ಟೀವ್ನಲ್ಲಿ. ಕಾಂಪೋಂಗ್ ಸ್ಟೀವ್ ಎಂಬಲ್ಲಿ ಇದರ ಆಯೋಜನೆ ಮಾಡಲಾಗಿತ್ತು.
ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ನೂತನ ಡೆಪ್ಯೂಟಿ ಗವರ್ನರ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ರೋಹಿತ್ ಜೈನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ರಿಸರ್ವ್ ಬ್ಯಾಂಕ್ನ ನ್ಯೂ ಡೆಪ್ಯೂಟಿ ಗವರ್ನರ್ ರೋಹಿತ್ ಜೈನ್. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಬಗ್ಗೆ ಹೇಳೋದಾದ್ರೆ RBI, ಇದರ ಬಗ್ಗೆ ಹೇಳೋದಾದ್ರೆ RBI ಸ್ಥಾಪನೆ ಆಗಿದ್ದು, ತುಂಬಾ ಸರಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ, ನೋಟ್ ಮಾಡ್ಕೊಳ್ಳಿ. RBI ಸ್ಥಾಪನೆ ಆಗಿದ್ದು ಯಾವಾಗ ಕೇಳಿದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏಪ್ರಿಲ್ 1, 1935. ಏಪ್ರಿಲ್ 1, 1935. ಮತ್ತು ಸ್ಥಾಪನೆಯಾದಾಗ ಇದರ ಹೆಡ್ ಕ್ವಾರ್ಟರ್ ಯಾವ್ದಾಗಿತ್ತು ಕೇಳಿದ್ರೆ ಕಲ್ಕತ್ತಾ. ಹಾಗಾದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರಾಷ್ಟ್ರೀಕರಣ ಆಗಿದ್ದು ಯಾವಾಗ? ರಾಷ್ಟ್ರೀಕರಣ ಆಗಿದ್ದು ನೋಟ್ ಮಾಡ್ಕೊಳ್ಳಿ. RBI ನ್ಯಾಷನಲೈಸ್ ಆಗಿದ್ದು, ರಾಷ್ಟ್ರೀಕರಣ ಆಗಿದ್ದು ಯಾವಾಗ ಕೇಳಿದ್ರೆ ಜನವರಿ 1, 1949. ಜನವರಿ 1, 1949ರಲ್ಲಿ ಇದು ರಾಷ್ಟ್ರೀಕರಣ ಆಯಿತು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಪ್ರಸ್ತುತ ಗವರ್ನರ್ ಯಾರು? ಪ್ರಸ್ತುತ ಗವರ್ನರ್ ಸಂಜಯ್ ಮಲ್ಹೋತ್ರಾ. ಪ್ರಸ್ತುತ ಗವರ್ನರ್. ಭಾರತದ ಮೊದಲ ಗ್ರೀನ್ ಮೆಥನಾಲ್ ಪ್ಲಾಂಟ್, ಫಸ್ಟ್ ಗ್ರೀನ್ ಮೆಥನಾಲ್ ಪ್ಲಾಂಟ್ ಆಫ್ ಇಂಡಿಯಾ ಎಲ್ಲಿ ಸ್ಥಾಪಿಸಲಾಯಿತು? ಸರಿಯಾದ ಉತ್ತರ ದೀನ್ ದಯಾಳ್ ಉಪಾಧ್ಯಾಯ ಬಂದರು, ಗುಜರಾತ್. ಗುಜರಾತ್ನಲ್ಲಿ ಭಾರತದ ಮೊದಲ ಗ್ರೀನ್ ಮೆಥನಾಲ್ ಪ್ಲಾಂಟ್ ಅನ್ನು ಸ್ಥಾಪನೆ ಮಾಡಲಾಯಿತು. ಥಾಮಸ್ ಕಪ್ 2026 ವಿಜೇತರು ಯಾರು? ಸರಿಯಾದ ಉತ್ತರ ಚೀನಾ. ಚೀನಾ ದೇಶ ಫ್ರಾನ್ಸ್ನ ವಿರುದ್ಧ ಥಾಮಸ್ ಕಪ್ 2026ನ ಗೆದ್ಕೊಳ್ತು ಮತ್ತು ಭಾರತ ಈ ಒಂದು ಥಾಮಸ್ ಕಪ್ನಲ್ಲಿ ಕಂಚಿನ ಪದಕವನ್ನು ಗೆದ್ಕೊಳ್ತು. ಚಿನ್ನದ ಪದಕ ಚೀನಾ, ಬೆಳ್ಳಿ ಪದಕ ಫ್ರಾನ್ಸ್ ಮತ್ತು ಕಂಚಿನ ಪದಕ ಭಾರತ ಪಡ್ಕೊಳ್ತು. ಇದು ಎಲ್ಲಿ ನಡೆದಿತ್ತು ಕೇಳಿದ್ರೆ ಡೆನ್ಮಾರ್ಕ್ನ ಹೋರ್ಸಸ್ನಲ್ಲಿ. ಡೆನ್ಮಾರ್ಕ್ ದೇಶದ ಹೋರ್ಸಸ್ನಲ್ಲಿ ಇದರ ಆಯೋಜನೆ ಮಾಡಲಾಗಿತ್ತು. ಈ ಥಾಮಸ್ ಕಪ್ ಯಾವ ಒಂದು ಕ್ರೀಡೆಗೆ ಸಂಬಂಧಪಟ್ಟಿದೆ ಕೇಳಿದ್ರೆ ಥಾಮಸ್ ಕಪ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಆಗಿದೆ. ಬ್ಯಾಡ್ಮಿಂಟನ್. ಈ ಕೆಳಗಿನ ಯಾವುದು ಭಾರತದ 18ನೇ ರೈಲ್ವೆ ಝೋನ್ ಆಗಿದೆ? ವೆರಿ ವೆರಿ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ದಕ್ಷಿಣ ತಟೀಯ ರೈಲ್ವೆ. ಇಟ್ ಈಸ್ ಅ ನ್ಯೂ ರೈಲ್ವೆ ಝೋನ್ ಆಫ್ ಇಂಡಿಯಾ, 18th ರೈಲ್ವೆ ಝೋನ್ ಆಫ್ ಇಂಡಿಯಾ. ವಿಶ್ವ ಪ್ರವಾಸಿ ಪಕ್ಷಿ ದಿವಸ 2026 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಮೇ 9. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 2026ರ ಪ್ರವಾಸಿ ಪಕ್ಷಿ ದಿವಸದ ಥೀಮ್ ಏನಾಗಿತ್ತು ಕೇಳಿದ್ರೆ ನೋಟ್ ಮಾಡ್ಕೊಳ್ಳಿ. ಥೀಮ್ ಇಸ್ ವೆರಿ ಇಂಪಾರ್ಟೆಂಟ್. ಥೀಮ್ ಏನಾಗಿತ್ತು ಕೇಳಿದ್ರೆ ಎವರಿ ಬರ್ಡ್ ಕೌಂಟ್ಸ್, ಯುವರ್ ಅಬ್ಸರ್ವೇಷನ್ ಮ್ಯಾಟರ್ಸ್ ಅಂತ. ಎವರಿ ಬರ್ಡ್ ಕೌಂಟ್ಸ್, ಯುವರ್ ಅಬ್ಸರ್ವೇಷನ್ ಮ್ಯಾಟರ್ಸ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 594 ಕಿಲೋಮೀಟರ್ ಉದ್ದದ ಗಂಗಾ ಎಕ್ಸ್ಪ್ರೆಸ್ ಹೈವೇಯನ್ನು ಎಲ್ಲಿ ಉದ್ಘಾಟಿಸಿದ್ರು? ಅಂದ್ರೆ ಯಾವ ಎರಡು ನಗರಗಳ ನಡುವೆ ಈ ಗಂಗಾ ಎಕ್ಸ್ಪ್ರೆಸ್ ಹೈವೇ ಇದೆ ಅಂತ ಕೇಳಿದೆ. ಸರಿಯಾದ ಉತ್ತರ ಮೀರತ್ ಮತ್ತು ಪ್ರಯಾಗ್ರಾಜ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಹಾಗಾದ್ರೆ ಇದರ ಉದ್ಘಾಟನೆ ಮಾಡಿದ್ದೆಲ್ಲಿ ಅನ್ನುವ ಪ್ರಶ್ನೆ ಮೂಡುತ್ತೆ. ಸೊ ಉದ್ಘಾಟನೆ ಮಾಡಿದ್ದು ಉತ್ತರ ಪ್ರದೇಶದ ಹರ್ದ್ವಾಯಿ ಜಿಲ್ಲೆಯಲ್ಲಿ. ಉತ್ತರ ಪ್ರದೇಶದ ಹರ್ದ್ವಾಯಿ ಜಿಲ್ಲೆಯಲ್ಲಿ ಉದ್ಘಾಟನೆ ಮಾಡಲಾಯಿತು. ಉದ್ಘಾಟಿಸಿದವರು ಯಾರು? ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. IBSF ವರ್ಲ್ಡ್ ಬಿಲಿಯರ್ಡ್ಸ್ ಚಾಂಪಿಯನ್ಶಿಪ್ 2026ರ ವಿಜೇತರು ಯಾರು? ಸರಿಯಾದ ಉತ್ತರ ಸೌರವ್ ಕೊಠಾರಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವಿಶ್ವ ರೆಡ್ ಕ್ರಾಸ್ ದಿವಸ, ವರ್ಲ್ಡ್ ರೆಡ್ ಕ್ರಾಸ್ ಡೇ 2026 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಮೇ 8. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಭಾರತೀಯ ಸೇನೆಯು ಬಹುರಾಷ್ಟ್ರೀಯ ಸೈನ್ಯಾಭ್ಯಾಸ ಪ್ರಗತಿ ಎಲ್ಲಿ ಆಯೋಜಿಸಿತ್ತು? ಪ್ರಗತಿ ಎನ್ನುವಂತಹ
ಮಿಲಿಟರಿ ಎಕ್ಸಸೈಸ್ ಅನ್ನ ಆಯೋಜನೆ ಮಾಡಿದ ಸ್ಥಳ ಕೇಳಿದ್ದಾರೆ. ಸರಿ ಉತ್ತರ ಮೇಘಾಲಯದ ಉಮರೋಯಿ. ಉಮರೋಯಿ ಯಾವ ರಾಜ್ಯದಲ್ಲಿ ಬರುತ್ತೆ? ಮೇಘಾಲಯದಲ್ಲಿ ಬರುತ್ತೆ. ಯಾವ ರಾಜ್ಯದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು PM ಶ್ರೀ ಸ್ಕೂಲ್ ಅನ್ನ ಪ್ರಾರಂಭಿಸಿದ್ರು ಯೋಜನೆ? ಆಕ್ಚುಲಿ ಇದು ಕರ್ನಾಟಕದಲ್ಲಿದೆ. ಈ ವರ್ಷ ಎಲ್ಲಿ ಶುರುವಾಯಿತು ಅಂತ? ಸರಿ ಉತ್ತರ ಪಶ್ಚಿಮ ಬಂಗಾಳದಲ್ಲಿ. ಏನಿದು PM ಶ್ರೀ ಅಂತ ಕೇಳಿದ್ರೆ ಪ್ರೈಮ್ ಮಿನಿಸ್ಟರ್ ಸ್ಕೂಲ್ ಫಾರ್ ರೈಸಿಂಗ್ ಅಂತೇಳಿ. ಪ್ರೈಮ್ ಮಿನಿಸ್ಟರ್ ಸ್ಕೂಲ್ ಫಾರ್ ರೈಸಿಂಗ್ ಅಂತೇಳಿ. ಆಲ್ ಟೈಮ್ ಫೇವರೇಟ್ ಫ್ರೆಂಡ್ಶಿಪ್ ಸ್ಟೋರೀಸ್ ಈ ಪುಸ್ತಕದ ಲೇಖಕರು ಯಾರು? ಸರಿಯಾದ ಉತ್ತರ, ಆಕ್ಚುಲಿ ಇಲ್ಲಿ ಆಪ್ಷನ್ಸ್ ಕೊಟ್ಟಿಲ್ಲ, ರಸ್ಕಿನ್ ಬಾಂಡ್. ಫೆಡರೇಷನ್ ಕಪ್ ಅಥ್ಲೆಟಿಕ್ಸ್ ಸ್ಪರ್ಧೆಯಲ್ಲಿ 100 ಮೀಟರ್ ಓಟದಲ್ಲಿ 10.9 ಸೆಕೆಂಡ್ ಓಡಿ ರಾಷ್ಟ್ರೀಯ ದಾಖಲೆ ನಿರ್ಮಿಸಿದವರು ಯಾರು? ಇದು ನ್ಯಾಷನಲ್ ರೆಕಾರ್ಡ್. ಸರಿಯಾದ ಉತ್ತರ ಗುರುಧರ ವೀರಸಿಂಹ. ಗುರುಧರ ವೀರಸಿಂಗ್ ಅವರು 10.9 ಸೆಕೆಂಡ್ಗೆ 100 ಮೀಟರ್ ಓಡೋದ್ರ ಮೂಲಕ ರಾಷ್ಟ್ರೀಯ ದಾಖಲೆಯನ್ನ ಮಾಡಿದ್ರು. ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚಕಾಂಕ 2026 ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಇದರಲ್ಲಿ ಭಾರತದ ಸ್ಥಾನ ಏನು? ಇಂಪಾರ್ಟೆಂಟ್ ಇದೆ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ಸರಿ ಉತ್ತರ ಭಾರತ 157ನೇ ಸ್ಥಾನದಲ್ಲಿದೆ. ಹಾಗಾದ್ರೆ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು? ನಾರ್ವೆ. ಕಳೆದ 10 ವರ್ಷದಿಂದ ಪತ್ರಿಕಾ ಸ್ವಾತಂತ್ರ್ಯದಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ನಾರ್ವೆ. ನೆಕ್ಸ್ಟ್ ನೆದರ್ಲ್ಯಾಂಡ್. 3ನೇ ಸ್ಥಾನದಲ್ಲಿರೋದು ಎಸ್ಟೋನಿಯಾ. ನಾರ್ವೆ, ನೆದರ್ಲ್ಯಾಂಡ್, ಎಸ್ಟೋನಿಯಾ. ಊಬರ್ ಕಪ್ 2026ರ ವಿಜೇತ ತಂಡ ಯಾವುದು? ಸರಿಯಾದ ಉತ್ತರ ದಕ್ಷಿಣ ಕೊರಿಯಾ. ದಕ್ಷಿಣ ಕೊರಿಯಾ ಫೈನಲ್ಸ್ ಅಲ್ಲಿ ಚೀನಾವನ್ನ ಸೋಲಿಸಿತು. ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಹೇಳಿದ್ರೆ ಡೆನ್ಮಾರ್ಕ್ನ ಹಾರ್ಸೆಸ್ ನಲ್ಲಿ. ಭಾರತದ ಮೊದಲ ಪರ್ಲ್ ಫಾರ್ಮಿಂಗ್ ಸೆಂಟರ್, ಮುತ್ತುಗಳನ್ನ ಬೆಳೆಯುವಂತ ಒಂದು ಸೆಂಟರ್ ಎಲ್ಲಿ ಉದ್ಘಾಟಿಸಲಾಯಿತು? ಸರಿಯಾದ ಉತ್ತರ ಹಜಾರಿಬಾಗ್. ಎಲ್ಲಿದೆ ಇದು? ಜಾರ್ಖಂಡ್ ರಾಜ್ಯದಲ್ಲಿದೆ. ಇಂಡಿಯಾಸ್ ಫಸ್ಟ್ ಪರ್ಲ್ ಫಾರ್ಮಿಂಗ್ ಸೆಂಟರ್. ತಮಿಳುನಾಡು ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಸಿ ಜೋಸೆಫ್ ವಿಜಯ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸಿ ಜೋಸೆಫ್ ವಿಜಯ್. TVK ಪಕ್ಷವನ್ನ ಕಟ್ಟಿ ಇವರು ಮೊಟ್ಟ ಮೊದಲಿಗೆ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ. ತಮಿಳ್ ವೆಜ್ರಿ ಕಜಗಂ ಎನ್ನುವಂಥ ಪಕ್ಷ ಒಟ್ಟು ತಮಿಳುನಾಡಲ್ಲಿ 108 ಸೀಟುಗಳನ್ನು ಗೆಲ್ಲುವುದರ ಮೂಲಕ ಅಧಿಕಾರವನ್ನು ವಹಿಸಿಕೊಳ್ತು. ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಶನ್ ಇದರ ನೂತನ ಅಧ್ಯಕ್ಷರು ಯಾರು? ಸರಿಯಾದ ಉತ್ತರ ಶಶಿಶೇಖರ ವೆಂಪತಿ. CBFC ಅಂತ ನಾವಿನ್ನು ಕರಿತೀವಿ, ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಶನ್, ಶಶಿಶೇಖರ ವೆಂಪತಿ. ಅಂತಾರಾಷ್ಟ್ರೀಯ ಜೈವ ವೈವಿಧ್ಯತಾ ದಿವಸ, ಇಂಟರ್ನ್ಯಾಷನಲ್ ಬಯೋಡೈವರ್ಸಿಟಿ ಡೇ. ಇಂಟರ್ನ್ಯಾಷನಲ್ ಬಯೋಡೈವರ್ಸಿಟಿ ಡೇ 2026 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಮೇ 22. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 2026ರ ಥೀಮ್ ಏನಾಗಿತ್ತು ಕೇಳಿದ್ರೆ 2026 ಇಂಟರ್ನ್ಯಾಷನಲ್ ಬಯೋಡೈವರ್ಸಿಟಿ ಡೇ ಥೀಮ್ ಆಕ್ಟಿಂಗ್ ವೆಲ್ದಿ ವೆಲ್ ಫಾರ್ ಗ್ಲೋಬಲ್ ಇಂಪ್ಯಾಕ್ಟ್. ಆಕ್ಟಿಂಗ್ ವೆಲ್ದಿ ಅಲ್ಲ, ಲೋಕಲಿ ಫಾರ್ ಗ್ಲೋಬಲ್ ಇಂಪ್ಯಾಕ್ಟ್. ಯಾವ ದೇಶವು 2027ನೇ ವರ್ಷವನ್ನ ಇಯರ್ ಆಫ್ ಕಲ್ಚರ್ ಅಂಡ್ ಟೂರಿಸಂ ಅಂತ ಘೋಷಣೆ ಮಾಡ್ತು? ಸರಿಯಾದ ಉತ್ತರ ಇಟಲಿ ದೇಶ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾವ ರಾಜ್ಯದಲ್ಲಿ ಶ್ರಮ ಮಿತ್ರ ಎಂಬ ಮೊಬೈಲ್ ಆಪ್ ಅನ್ನ ಲಾಂಚ್ ಮಾಡಲಾಯಿತು? ಸರಿಯಾದ ಉತ್ತರ ಹರಿಯಾಣದಲ್ಲಿ.
ಏನಿದು ಶ್ರಮ ಮಿತ್ರ ಮೊಬೈಲ್ ಆ್ಯಪ್ ಕೇಳಿದ್ರೆ ಫ್ರೀ ಡಿಜಿಟಲ್ ಎಂಪ್ಲಾಯ್ಮೆಂಟ್ ಮೊಬೈಲ್ ಆ್ಯಪ್ ಇದು. ಫ್ರೀ ಡಿಜಿಟಲ್ ಎಂಪ್ಲಾಯ್ಮೆಂಟ್ ಮೊಬೈಲ್ ಆ್ಯಪ್. ಭಾರತ ಮತ್ತು ಯಾವ ದೇಶದ ನಡುವೆ ವರುಣ 2026 ಎನ್ನುವಂತಹ ಯುದ್ಧಾಭ್ಯಾಸ ನಡೆಯಿತು? ಸರಿಯಾದ ಉತ್ತರ ಫ್ರಾನ್ಸ್ ನಡುವೆ. ಎಲ್ಲಿ ನಡೀತಿದ್ದು? ಆಯೋಜನೆಯಲ್ಲಿ ಅರಬ್ಬಿ ಸಮುದ್ರ. ಈ ಕೆಳಗಿನ ಯಾರು IPL ನಲ್ಲಿ 59 ಸಿಕ್ಸ್ ಅನ್ನು ಹೊಡೆಯೋದ್ರ ಮೂಲಕ ದಾಖಲೆಯನ್ನ ಮಾಡಿದ್ರು? ಸರಿಯಾದ ಉತ್ತರ ವೈಭವ್ ಸೂರ್ಯವಂಶಿ. 14 ವರ್ಷದ ನಂತರ ಈ ರೆಕಾರ್ಡ್ ಬ್ರೇಕ್ ಆಗಿದ್ದು. ಈ ಹಿಂದೆ ಈ ರೆಕಾರ್ಡ್ ಯಾರ ಹೆಸರಲ್ಲಿತ್ತು ಕೇಳಿದ್ರೆ ಕ್ರಿಸ್ ಗೇಲ್ಸ್ ಹೆಸರಲ್ಲಿತ್ತು. ಈ ಕೆಳಗಿನ ಯಾರು ನೌಕಾಸೇನೆಯ ಮುಖ್ಯಸ್ಥರಾಗಿ ಆಯ್ಕೆಯಾದರು? ಸರಿಯಾದ ಉತ್ತರ ಕೃಷ್ಣ ಸ್ವಾಮಿನಾಥನ್. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ವಿಶ್ವ ಹಿಮೋಫೇಲಿಯಾ ಡೇ 2026 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಏಪ್ರಿಲ್ 17. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ 2026 ಥೀಮ್ ಏನು ಕೇಳಿದ್ರೆ ಡಯಾಗ್ನೋಸಿಸ್ ಫಸ್ಟ್ ಸ್ಟೆಪ್ ಟು ಕೇರ್. ಡಯಾಗ್ನೋಸಿಸ್ ಫಸ್ಟ್ ಸ್ಟೆಪ್ ಟು ಕೇರ್ ಅಂತ. ಇದು 2026 ಥೀಮ್. ಪ್ರತಿಷ್ಠಿತ ಬ್ರೇಕ್ ಥ್ರೂ ಅವಾರ್ಡ್, ಬ್ರೇಕ್ ಥ್ರೂ ಪುರಸ್ಕಾರ 2026 ವಿಜೇತರು ಯಾರು? ಸರಿಯಾದ ಉತ್ತರ ಫ್ರಾಂಕ್ ಮಾರ್ಲೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಫ್ರಾಂಕ್ ಮಾರ್ಲೆ ಈತ ಫ್ರಾನ್ಸ್ನ ಪ್ರಸಿದ್ಧ ಗಣಿತಜ್ಞ. ಫ್ರಾನ್ಸ್ ಗಣಿತಜ್ಞ ಫ್ರಾಂಕ್ ಮಾರ್ಲೆ ಪ್ರತಿಷ್ಠಿತ ಬ್ರೇಕ್ ಥ್ರೂ ಪುರಸ್ಕಾರದ ವಿಜೇತರು. ಇದಕ್ಕೆ 25 ಕೋಟಿ ಬಹುಮಾನವನ್ನು ನೀಡಲಾಗುತ್ತೆ. ಕೋಟಿ ರು ಬಹುಮಾನವನ್ನು ನೀಡಲಾಗುತ್ತೆ. ಆಂಧ್ರ ಪ್ರದೇಶ ಹೈಕೋರ್ಟ್ನ ಮೊದಲ ಮಹಿಳಾ ಮುಖ್ಯ ನ್ಯಾಯಾಧೀಶರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ನ್ಯಾಯಮೂರ್ತಿ ಲೀಸಾ ಗಿಲ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 1 ಬಿಲಿಯನ್ ಜನರಿಗೂ ಅಧಿಕ ಜನರಿಗೆ ವಾಟರ್ ಫಾರ್ವರ್ಡ್ ಇನಿಷಿಯೇಟಿವ್ ತೆಗೆದುಕೊಂಡ ಸಂಘಟನೆ ಯಾವುದು? ಸರಿಯಾದ ಉತ್ತರ ವಿಶ್ವ ಬ್ಯಾಂಕ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವರ್ಲ್ಡ್ ಬ್ಯಾಂಕ್. 2030 ವೇಳೆಗೆ 1 ಬಿಲಿಯನ್ಗಿಂತ ಅಧಿಕ ಜನರಿಗೆ ವಾಟರ್ ಫಾರ್ವರ್ಡ್ ಇನಿಷಿಯೇಟಿವ್ ತೆಗೆದುಕೊಳ್ತು ವಿಶ್ವ ಬ್ಯಾಂಕ್. ಹಾಗೇನೆ ವಿಶ್ವ ಬ್ಯಾಂಕ್ ಬಗ್ಗೆ ಹೇಳೋದಾದ್ರೆ ವರ್ಲ್ಡ್ ಬ್ಯಾಂಕ್ ಇದೆಯಲ್ಲ, ವರ್ಲ್ಡ್ ಬ್ಯಾಂಕ್ ಅಥವಾ ವಿಶ್ವ ಬ್ಯಾಂಕ್ ಇದೆಯಲ್ಲ, ಇದು ಸ್ಥಾಪನೆಯಾಗಿದ್ದು ಜುಲೈ 1944ರಲ್ಲಿ ಸ್ಥಾಪನೆಯಾಗಿದ್ದು. ಸೊ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಕೇಳಿದ್ರೆ ವಾಷಿಂಗ್ಟನ್ DC. ವಾಷಿಂಗ್ಟನ್ DC ಇದರ ಹೆಡ್ ಕ್ವಾರ್ಟರ್ಸ್ ಇರುವಂಥದ್ದು. ಇದರ ಅಧ್ಯಕ್ಷರು ಯಾರು ಕೇಳಿದ್ರೆ ಅಜಯ್ ಬಂಗಾ. ಅಜಯ್ ಬಂಗಾ ಇದರ ಅಧ್ಯಕ್ಷರು. ಅಂತಾರಾಷ್ಟ್ರೀಯ ಮಹಿಳಾ ಉದ್ಯೋಗ ದಿವಸ 2026 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಏಪ್ರಿಲ್ 21. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ವಿಶ್ವ ಯಕೃತ್ ದಿವಸ 2026 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಏಪ್ರಿಲ್ 19. ಸೊ 2026 ಥೀಮ್ ಏನಾಗಿತ್ತು ಕೇಳಿದ್ರೆ, ಥೀಮ್ 2026 ಏನು ಕೇಳಿದ್ರೆ 2026 ಥೀಮ್ ಸಾಲಿಡ್ ಹ್ಯಾಬಿಟ್ಸ್ ಸ್ಟ್ರಾಂಗ್ ಲಿವರ್. ಸಾಲಿಡ್ ಹ್ಯಾಬಿಟ್ಸ್ ಸ್ಟ್ರಾಂಗ್ ಲಿವರ್. ಇದು 2026 ಥೀಮ್. ಭಾರತದ ಅತಿದೊಡ್ಡ ಏರ್ಲೈನ್ಸ್ ಕಂಪನಿ ಇಂಡಿಗೋ. ಭಾರತದ ಅತಿದೊಡ್ಡ ಏರ್ಲೈನ್ಸ್ ಕಂಪನಿ ಯಾವುದು ಗೊತ್ತಿರಲಿ, ಇಂಡಿಗೋ. ಇದರ ನೂತನ CEO ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ವಿಲಿಯಂ ವಾಲ್ಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಇಂಡಿಗೋ ಕಂಪನಿ ಬಗ್ಗೆ ಹೇಳೋದಾದ್ರೆ ಇದು 2005ರಲ್ಲಿ ಸ್ಥಾಪನೆ ಆಯಿತು ಮತ್ತು ಇದರ ಕೇಂದ್ರ ಕಚೇರಿ ಇರುವಂಥದ್ದು ಹರಿಯಾಣದ ಗುರುಗ್ರಾಮದಲ್ಲಿ. ಗುರುಗ್ರಾಮದ ಹರಿಯಾಣದಲ್ಲಿ ಇದರ ಹೆಡ್ ಕ್ವಾರ್ಟರ್ಸ್ ಇರುವಂಥದ್ದು.
ಭಾರತದ ಮೊದಲ ಡಿಜಿಟಲ್ ಜನಗಣತಿಯಲ್ಲಿ ಭಾಗಿಯಾದ ಮೊದಲ ಭಾರತೀಯರು ಯಾರು? ಸರಿಯಾದ ಉತ್ತರ ದ್ರೌಪದಿ ಮುರ್ಮು, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಇದು ಶುರುವಾಗಿದ್ದು ಏಪ್ರಿಲ್ 1, 2026 ಶುರುವಾಯಿತು. ಮೊಟ್ಟ ಮೊದಲಿಗೆ ದ್ರೌಪದಿ ಮುರ್ಮು ಅವರನ್ನು ಈ ಜನಗಣತಿಯನ್ನು ಪ್ರಾರಂಭ ಮಾಡಲಾಯಿತು ಅವರ ಮೂಲಕ. ಸೊ ಇದರ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಯಾರು ಕೇಳಿದ್ರೆ, ಬ್ರ್ಯಾಂಡ್ ಅಂಬಾಸಿಡರ್ 2026 ಡಿಜಿಟಲ್ ಜನಗಣತಿಯ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಸುದರ್ಶನ್ ಪಟ್ನಾಯಕ್. ಇಂಪಾರ್ಟೆಂಟ್ ಅಂಶ ಇದೆ, ನೋಟ್ ಮಾಡ್ಕೊಳ್ಳಿ. ಸುದರ್ಶನ್ ಪಟ್ನಾಯಕ್. ಮಯನ್ಮಾರ್ ದೇಶದ ನೂತನ ರಾಷ್ಟ್ರಪತಿಯಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಮಿನ್ ಆಂಗ್ ಹೈಂಗ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಮಿನ್ ಆಂಗ್ ಹೈಂಗ್. ಸೊ ಮಯನ್ಮಾರ್ ದೇಶದ ಬಗ್ಗೆ ಹೇಳೋದಾದ್ರೆ ಮಯನ್ಮಾರ್ ದೇಶದ ರಾಜಧಾನಿ ನ್ಯಾಪಿಡ. ಕರೆನ್ಸಿ ಕಯಾತ್. ಮಂಗೋಲಿಯಾ ದೇಶದ ನೂತನ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಉಚ್ರಾಲ್ ನ್ಯಾಮ್ ಒಸೋರ್. ಮಂಗೋಲಿಯಾ ದೇಶದ ನೂತನ ಪ್ರೈಮ್ ಮಿನಿಸ್ಟರ್ ಆಗಿ ಆಯ್ಕೆ ಆಗ್ತಾರೆ. ಸೊ ಮಂಗೋಲಿಯಾ ದೇಶದ ಬಗ್ಗೆ ಹೇಳೋದಾದ್ರೆ ಮಂಗೋಲಿಯಾ ದೇಶದ ರಾಜಧಾನಿ ಉಲಾನ್ ಬಟಾರ್. ಮಂಗೋಲಿಯಾ ದೇಶದ ರಾಜಧಾನಿ. ಮತ್ತು ಮಂಗೋಲಿಯಾದ ಕರೆನ್ಸಿ ಯಾವುದು ಕೇಳಿದ್ರೆ ಮಂಗೋಲಿಯನ್ ತುಗ್ರಿಕ್. ಇಲ್ಲಿನ ಕರೆನ್ಸಿ. ವಿಶ್ವ ಸ್ವಾಸ್ಥ್ಯ ದಿವಸ 2026 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಎ ಏಪ್ರಿಲ್ 7. ಏಪ್ರಿಲ್ 7ರಂದು ವರ್ಲ್ಡ್ ಹೆಲ್ತ್ ಡೇ, ವಿಶ್ವ ಸ್ವಾಸ್ಥ್ಯ ದಿನವನ್ನು ಆಚರಿಸಲಾಯಿತು. ಸೊ 2026 ಥೀಮ್ ಏನಾಗಿತ್ತು ಕೇಳಿದ್ರೆ 2026 ವಿಶ್ವ ಸ್ವಾಸ್ಥ್ಯ ದಿವಸದ ಥೀಮ್ ಏನಾಗಿತ್ತು ಅಂದರೆ ಟುಗೆದರ್ ಫಾರ್ ಹೆಲ್ತ್, ಸ್ಟ್ಯಾಂಡ್ ವಿತ್ ಸೈನ್ಸ್. ಟುಗೆದರ್ ಫಾರ್ ಹೆಲ್ತ್, ಸ್ಟ್ಯಾಂಡ್ ವಿತ್ ಸೈನ್ಸ್. ಇದು 2026 ಥೀಮ್ ಆಗಿತ್ತು. ವಿಯೆಟ್ನಾಂ ದೇಶದ ನೂತನ ರಾಷ್ಟ್ರಪತಿಯಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಥೋ ಲಾಮ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಥೋ ಲಾಮ್ ಇವರು ವಿಯೆಟ್ನಾಂ ದೇಶದ ನೂತನ ರಾಷ್ಟ್ರಪತಿಯಾಗಿ ಆಯ್ಕೆಯಾದರು. ವಿಯೆಟ್ನಾಂ ದೇಶದ ಬಗ್ಗೆ ಹೇಳೋದಾದ್ರೆ ವಿಯೆಟ್ನಾಂ ದೇಶದ ರಾಜಧಾನಿ ಹನೋಯಿ ಮತ್ತು ವಿಯೆಟ್ನಾಂನ ಕರೆನ್ಸಿ ವಿಯೆಟ್ನಾಮಿ ಡೋಂಗ್. ಇಲ್ಲಿನ ಕರೆನ್ಸಿ ಆಗಿದೆ. ವಿಶ್ವ ಹೋಮಿಯೋಪತಿ ದಿವಸ, ವರ್ಲ್ಡ್ ಹೋಮಿಯೋಪತಿ ಡೇ 2026 ಅನ್ನು ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಏಪ್ರಿಲ್ 10. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಏಪ್ರಿಲ್ 10ರಂದು ವರ್ಲ್ಡ್ ಹೋಮಿಯೋಪತಿ ಡೇ ಅನ್ನು ಆಚರಿಸಲಾಯಿತು. ಭಾರತದ ಆಯುಷ್ ಮಂತ್ರಾಲಯ ಒಂದು ಥೀಮ್ ಅನ್ನು ಹೊರಡಿಸಿತು 2026ರಲ್ಲಿ. ಭಾರತೀಯ ಆಯುಷ್ ಮಂತ್ರಾಲಯ ಹೊರಡಿಸಿದಂತಹ ಥೀಮ್ ಏನು ಕೇಳಿದ್ರೆ ಹೋಮಿಯೋಪತಿ ಫಾರ್ ಸಸ್ಟೈನಬಲ್ ಹೆಲ್ತ್ ಅಂತೇಳಿ. ಹೋಮಿಯೋಪತಿ ಫಾರ್ ಸಸ್ಟೈನಬಲ್ ಹೆಲ್ತ್, ಇದು 2026 ಥೀಮ್ ಆಗಿದೆ. ಇದು ಭಾರತೀಯ ಆಯುಷ್ ಮಂತ್ರಾಲಯ ಹೊರಡಿಸಿದ ಥೀಮ್ ಆಗಿದೆ. ಯಾವ ಕಂಪನಿಯು ಟೆನ್ನಿಸ್ ತಾರೆ ಕಾರ್ಲಸ್ ಅಲ್ಕರಾಜ್ ಅವರನ್ನ ಗ್ಲೋಬಲ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆ ಮಾಡಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ ಇನ್ಫೋಸಿಸ್ ಕಂಪನಿ ತನ್ನ ಗ್ಲೋಬಲ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ವಿಶ್ವ ಟೆನ್ನಿಸ್ ತಾರೆ ಕಾರ್ಲಸ್ ಅಲ್ಕರಾಜ್ ಅವರನ್ನ ಆಯ್ಕೆ ಮಾಡಿದೆ. ಸೊ ಇನ್ಫೋಸಿಸ್ ಬಗ್ಗೆ ಹೇಳೋದಾದ್ರೆ ಇನ್ಫೋಸಿಸ್ ಸ್ಥಾಪನೆ ಆಗಿದ್ದು
ಇನ್ಫೋಸಿಸ್ ಸ್ಥಾಪನೆ ಆಗಿದ್ದು ಯಾವಾಗ ಕೇಳಿದ್ರೆ 2 ಜುಲೈ 1981ರಲ್ಲಿ ಇನ್ಫೋಸಿಸ್ ಸ್ಥಾಪನೆ ಆಗುತ್ತೆ. ಇನ್ಫೋಸಿಸ್ನ ಹೆಡ್ ಕ್ವಾರ್ಟರ್ ಇರೋದು ಎಲ್ಲರಿಗೂ ಗೊತ್ತಿದೆ, ಬೆಂಗಳೂರಿನಲ್ಲಿ. ಇನ್ಫೋಸಿಸ್ನ ಹೆಡ್ ಕ್ವಾರ್ಟರ್ ಬೆಂಗಳೂರಲ್ಲಿರೋದು. ಮತ್ತು ಇನ್ಫೋಸಿಸ್ನ ಅಧ್ಯಕ್ಷರು ನಂದನ್ ನಿಲೇಕಣಿ, ಉತ್ತರ ಕನ್ನಡ ಜಿಲ್ಲೆಯ ನಂದನ್ ನಿಲೇಕಣಿಯವರು ಇನ್ಫೋಸಿಸ್ನ ಅಧ್ಯಕ್ಷರು. ಮತ್ತು ಇನ್ಫೋಸಿಸ್ನ MD ಯಾರು ಕೇಳಿದ್ರೆ ಸಲೀಲ್ ಪಾರೇಖ್ ಇನ್ಫೋಸಿಸ್ನ MD ಆಗಿದ್ದಾರೆ. ವರ್ಲ್ಡ್ ಹೆರಿಟೇಜ್ ಡೇ 2026 ಅನ್ನ ಯಾವಾಗ ಆಚರಿಸಲಾಯಿತು? ವಿಶ್ವ ಪಾರಂಪರಿಕ ದಿನ 2026 ಯಾವಾಗ ಆಚರಿಸಲಾಯಿತು? ತುಂಬಾ ಸರಿ ಎಕ್ಸಾಮ್ ಅಲ್ಲಿ ಕೇಳಿರೋ ಪ್ರಶ್ನೆ. ಸೊ ಸರಿಯಾದ ಉತ್ತರ ಏಪ್ರಿಲ್ 18. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾರು ಪ್ಯಾರಾ ಆರ್ಚರ್ ಆಫ್ ದ ಇಯರ್ 2025 ಆಗಿ ಆಯ್ಕೆಯಾದರು? ಪ್ಯಾರಾ ಆರ್ಚರ್ ಆಫ್ ದ ಇಯರ್ 2025 ಆಗಿ ಆಯ್ಕೆಯಾದವರು ಶೀತಲಾದೇವಿ ಅವರು. ವಿಶೇಷತೆ ಏನು ಕೇಳಿದ್ರೆ ಇದು ಪ್ಯಾರಾ ಆರ್ಚರ್ಗೆ ಸಂಬಂಧಪಟ್ಟಿದ್ದು 1 ಪಾಯಿಂಟ್. ಇನ್ನೊಂದು ಏನು ಕೇಳಿದ್ರೆ ಶಿ ವಾಸ್ ಅ ಆರ್ಮ್ಲೆಸ್ ಲೇಡಿ, ಕೈಗಳಿಲ್ಲದ ಹುಡುಗಿ ಅಂತ ಹೇಳ್ಬೋದು. ಕೈಗಳಿಲ್ಲದ ಕ್ರೀಡಾಪಟು. ಇವರು ಜಮ್ಮು ಕಾಶ್ಮೀರದ ಕಿಶ್ತವಾಡ ಜಿಲ್ಲೆಯವರು. ಜಮ್ಮು ಕಾಶ್ಮೀರದ ಕಿಶ್ತವಾಡ ಜಿಲ್ಲೆಯವರು. ಈ ರೀತಿ ಕೂಡ ಕೇಳ್ಬೋದು. 2025ನೇ ಸಣ್ಣ ಪ್ಯಾರಾ ಆರ್ಚರ್ ಆಫ್ ದ ಇಯರ್ ಅವಾರ್ಡ್ ವಿಜೇತ ಶೀತಲಾದೇವಿ ಯಾವ ರಾಜ್ಯದವರು ಅಂತ ಕೇಳಿದ್ರೆ, ಯಾವ ಕೇಂದ್ರಾಡಳಿತ ಪ್ರದೇಶದವರು ಕೇಳಿದ್ರೆ ಜಮ್ಮು ಕಾಶ್ಮೀರದ ಕಿಶ್ತವಾಡ ಜಿಲ್ಲೆಯವರು ಅಂತ ಗೊತ್ತಿರಲಿ. ಭಾರತೀಯ ರಿಸರ್ವ್ ಬ್ಯಾಂಕ್ ಏಪ್ರಿಲ್ 1, 2026ರಂದು ತನ್ನ ಎಷ್ಟನೇ ಸ್ಥಾಪನಾ ದಿನವನ್ನ, ಫೌಂಡೇಶನಲ್ ಡೇ ಅನ್ನು ಆಚರಿಸಿತು? ಸರಿಯಾದ ಉತ್ತರ 91ನೇ ಸ್ಥಾಪನಾ ದಿನವನ್ನು ಆಚರಿಸಿಕೊಳ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಭಾರತೀಯ ರಿಸರ್ವ್ ಬ್ಯಾಂಕ್ ತನ್ನ 91ನೇ ಸ್ಥಾಪನಾ ದಿನವನ್ನು ಆಚರಿಸಿತು. ಇದರ ಸ್ಥಾಪನೆಯ ಬಗ್ಗೆ ಒಂದು ಇತಿಹಾಸ ಇದೆ. ಏನು ಕೇಳಿದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಹೇಗಾಯಿತು ಕೇಳಿದ್ರೆ RBI ಸ್ಥಾಪನೆ ಆಗಿದ್ದ ಬಗ್ಗೆ ನೋಡಿ. RBI ಅಧಿನಿಯಮ 1934ರ ಪ್ರಕಾರ ಸ್ಥಾಪನೆ ಆಯಿತು. RBI ಸ್ಥಾಪನೆಗೆ ಶಿಫಾರಸು ಮಾಡಿದವರು ಹಿಲ್ಟನ್ ಕಮಿಷನ್. ನೋಟ್ ಮಾಡ್ಕೊಡಿ, ಹಿಲ್ಟನ್ ಕಮಿಷನ್ ಶಿಫಾರಸು ಮಾಡ್ತು. ಯಾವುದರ ಆಧಾರದ ಮೇಲೆ ಶಿಫಾರಸು ಮಾಡ್ತು? RBI ಅಧಿನಿಯಮ 1934ರ ಆಧಾರದ ಮೇಲೆ ಹಿಲ್ಟನ್ ಕಮಿಷನ್ ದೇಶಕ್ಕೊಂದು ರಿಸರ್ವ್ ಬ್ಯಾಂಕ್ ಇರಬೇಕು ಅನ್ನುವಂಥ ಶಿಫಾರಸನ್ನು ಮಾಡುತ್ತೆ. ನಂತರ ಆ ಮೂಲಕ ಏಪ್ರಿಲ್ 1, 1935ರಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಆಯಿತು. ಇನ್ನೊಂದು ಪ್ರಮುಖ ಅಂಶ ಇದೆ, ಭಾರತದ ರಿಸರ್ವ್ ಬ್ಯಾಂಕ್ ರಾಷ್ಟ್ರೀಕರಣ ಆಗಿದ್ದು ಯಾವಾಗ ಅಂತೇಳಿ ನೋಡಿ. ಜನವರಿ 1, 1949ರಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರಾಷ್ಟ್ರೀಕರಣ ಆಯಿತು. ನೋಡಿ, ಈ ಎಲ್ಲ ಅಂಶಗಳು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ರಾಷ್ಟ್ರೀಕರಣ ಆಗಿದ್ದು. ಇನ್ನೊಂದು ಪ್ರಮುಖ ಅಂಶ ಏನು ಕೇಳಿದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಪ್ರಸ್ತುತ ಗವರ್ನರ್ ಯಾರು? ಕೇಳಿದ್ರೆ ಸಂಜಯ್ ಮಲ್ಹೋತ್ರಾ ಇದರ ಪ್ರಸ್ತುತ ಗವರ್ನರ್. ಈ ಎಲ್ಲ ಅಂಶಗಳು ಗೊತ್ತಿರಲಿ. ಈ ಕೆಳಗಿನ ಯಾವ ಸ್ಥಳದಲ್ಲಿ ಸಾಮ್ರಾಟ್ ಸಂಪ್ರತಿ ಸಂಗ್ರಹಾಲಯವನ್ನು ಉದ್ಘಾಟಿಸಲಾಯಿತು? ಸಾಮ್ರಾಟ್ ಸಂಪ್ರತಿ ಸಂಗ್ರಹಾಲಯ ಎಲ್ಲಿ ಉದ್ಘಾಟನೆ ಮಾಡಲಾಯಿತು ಕೇಳಿದ್ರೆ ಸರಿ ಉತ್ತರ ಗುಜರಾತ್ನ ಗಾಂಧಿನಗರ. ಗುಜರಾತ್ ರಾಜ್ಯದ ಗಾಂಧಿನಗರದಲ್ಲಿ ಸಾಮ್ರಾಟ್ ಸಂಪ್ರತಿ ಸಂಗ್ರಹಾಲಯ ಉದ್ಘಾಟಿಸಲಾಯಿತು. ಏನಿದು ಸಂಗ್ರಹಾಲಯ ಕೇಳಿದ್ರೆ ಇದು ಮಹಾವೀರ ಜೈನ ಆರಾಧನಾ ಕೇಂದ್ರವಾಗಿದೆ. ಮಹಾವೀರ ಜೈನ ಆರಾಧನಾ ಕೇಂದ್ರ. ಉದ್ಘಾಟನೆ ಮಾಡಿದವರು ಯಾರು ಕೇಳಿದ್ರೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ.
ಇದನ್ನ ಉದ್ಘಾಟನೆ ಮಾಡಿದ್ರು. ಭಾರತದ ಮೊದಲ ಸಮುದ್ರ ಜೀವಿಗಳ ಭಂಡಾರವಾದ ಭಾವಸಾಗರ, ಒಂದು ಮ್ಯೂಸಿಯಂ ತರ ಇದೆ ಇದು ಭಾವಸಾಗರ, ಇದೆಲ್ಲಿದೆ ಕೇಳಿದ್ದಾರೆ. ಸರಿಯಾದ ಉತ್ತರ ಇದು ಕೇರಳದ ಕೊಚ್ಚಿಯಲ್ಲಿ ಇರುವಂತದ್ದು. ಕೇರಳ ರಾಜ್ಯದ ಕೊಚ್ಚಿಯಲ್ಲಿ ಭಾರತದ ಮೊದಲ ಸಮುದ್ರ ಜೀವಿಗಳ ಭಂಡಾರ ಭಾವಸಾಗರ ಇರುವಂತದ್ದು. ಯಾವ ರಾಜ್ಯವು ಏಪ್ರಿಲ್ 2026ರಲ್ಲಿ ಲಖಪತಿ ಬಿಟಿಯಾ ಯೋಜನೆಯನ್ನ ಪ್ರಾರಂಭ ಮಾಡ್ತು? ಸರಿಯಾದ ಉತ್ತರ ದೆಹಲಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಬುರ್ರವಂಶಿ ರಾಮಮೋಹನ್. ಇವರು ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದರು. ಇದರ ಕೇಂದ್ರ ಕಚೇರಿ ಇರುವುದು ಗುರುಗ್ರಾಮದಲ್ಲಿ, ಹರಿಯಾಣದ ಗುರುಗ್ರಾಮದಲ್ಲಿ ಕೇಂದ್ರ ಕಚೇರಿ ಇರುವಂತದ್ದು, ಹೆಡ್ ಕ್ವಾರ್ಟರ್ಸ್.